ಪ್ರಧಾನಿ ನರೇಂದ್ರ ಮೋದಿ ವಾರಾಣಸಿಯಲ್ಲಿ ಮೆಗಾ ಶೋ ಇವತ್ತು ಸಂಜೆಯಿಂದ, ಅಂದರೆ ಇವತ್ತು ರಾತ್ರಿನೂ ಅಲ್ಲೇ ಹಾಲ್ಟ್ ಮಾಡ್ತಾರೆ. ಒಟ್ಟು 22 ತಾಸು ವಾರಾಣಸಿಯಲ್ಲಿದ್ದಂಗೆ ಆಗುತ್ತೆ. ನಿನ್ನೆ ವೆಸ್ಟ್ ಬೆಂಗಾಲ್ನಲ್ಲಿದ್ದರು, ಪಶ್ಚಿಮ ಬಂಗಾಳದಲ್ಲಿದ್ದರು, ಬಿಹಾರಕ್ಕೆ ಬಂದರು. ಬಿಹಾರದಲ್ಲಿ 4 ಸಮಾವೇಶಗಳನ್ನು ಉದ್ದೇಶಿಸಿ ಮಾತಾಡಿದ್ರು. ಪಾಟ್ನಾದ ಗುರುದ್ವಾರಕ್ಕೆ ಭೇಟಿ ಕೊಟ್ಟು ಅಲ್ಲಿ ವಿವಿಧ ರೀತಿಯ ಸೇವೆಯನ್ನು ಮಾಡಿದ್ರು. ಗುರುದ್ವಾರದಲ್ಲಿ ಇದೊಂದು ವಿಶೇಷತೆ. ಅದು ಯಾವತ್ತಾರು ಗುರುದ್ವಾರಕ್ಕೆ ಹೋದರೆ ಅಲ್ಲಿ ಅಡುಗೆ ಕೆಲಸದಲ್ಲಿ ನಿರತರಾಗಿರ್ತಾರೆ, ಊಟ ಬಡಿಸ್ತಾ ಇರ್ತಾರೆ, ಕೆಲವೊಂದು ಸಲ ತಟ್ಟೆ ತೊಳಿತಾ ಇರ್ತಾರೆ. ಇನ್ನು ಕೆಲವೊಮ್ಮೆ ಗುರುದ್ವಾರದ ಹೊರಗಡೆ ಚಪ್ಪಲಿಗಳನ್ನು ಸರಿಯಾಗಿ ಜೋಡಿಸಿ ಇಡ್ತಾ ಇರ್ತಾರೆ. ಅವ್ರು ಯಾರೋ ಕೆಲಸದವರು ಅಂತ ಅನ್ಕೋಬೇಡಿ. ದೇಶ ವಿದೇಶಗಳಲ್ಲಿ ಸಾವಿರಾರು ಕೋಟಿಯ ಬಿಸ್ನೆಸ್ ಎಂಪೈರ್ಗಳನ್ನು ಹೊಂದಿದವರು ಕೂಡ ಶ್ರದ್ಧೆಯಿಂದ ಈ ಸೇವೆ ಮಾಡ್ತಾರೆ. ಗುರುದ್ವಾರದಲ್ಲಿ ಅದೊಂದು ಸೇವೆ ಮಾಡುವ ಮೂಲಕ ದೇವರಿಗೆ ಹತ್ತಿರವಾಗುವ ಪರಿಪಾಠ ಇದೆ. ಗುರುದ್ವಾರದಲ್ಲಿ ಆ ರೀತಿ ಸೇವೆ ಮಾಡೋರನ್ನ ಯಾವತ್ತೂ ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ. ಇವ್ರು ಯಾರ ಕೆಲಸದವ್ರು, ಯಾರು ಚಪ್ಪಲಿ ಜೋಡಿಸಿಡ್ತಾರೆ, ಹಾಗೆಲ್ಲ ಸೇವೆಯ ಅದು ಸೇವೆಯ ವಿಧಾನ. ಹಾಗೆ ಮೋದಿ ಚಪಾತಿ ಲಟ್ಸಿದ್ರು, ಊಟ ಬಡಿಸಿದ್ರು, ಕೇಸರಿ ಬಣ್ಣದ ಪೇಟ ಹಾಕ್ಕೊಂಡಿದ್ರು, ಪಗಡಿ ಹಾಕ್ಕೊಂಡಿದ್ರು. ಪಾಟ್ನಾದ ತಾಕತ್ ಶ್ರೀ ಹರಿ ಮಂದಿರ ಜಿ ಪಾಟ್ನಾ ಸಾಹಿಬ್ ಗುರುದ್ವಾರ ಇದು. ಗುರು ಗೋವಿಂದ ಸಿಂಗರ ಜನ್ಮಸ್ಥಳ. ಕೀರ್ತನೆ ನಡೀತಾ ಇತ್ತು. ಸ್ವಲ್ಪ ಹೊತ್ತು ಕೀರ್ತನೆಯಲ್ಲಿ ಕೂತ್ಕೊಂಡ್ರು. ಗುರು ಗೋವಿಂದ ಸಿಂಗರು ಬಳಸ್ತಾ ಇದ್ದ ಅಪರೂಪದ ಶಸ್ತ್ರಾಸ್ತ್ರಗಳನ್ನು ನೋಡಿದ್ರು. ಅಲ್ಲಿಂದ ಅಡಿಗೆ ಮನೆಗೆ ಹೋದರು. ಅಡಿಗೆ ಮಾಡಿದ್ದು, ಬಡಿಸಿದ್ದು, ಇತ್ಯಾದಿ ಇತ್ಯಾದಿ. ಕರಾಹ ಪ್ರಸಾದ ಅಂತ ಕೊಡ್ತಾರೆ ಗುರುದ್ವಾರದಲ್ಲಿ. ಅದನ್ನು ಸ್ವೀಕರಿಸಿ ಡಿಜಿಟಲ್ ಪೇಮೆಂಟ್ ಮಾಡಿದ್ರು. ಗುರುದ್ವಾರದ ಕಡೆಯಿಂದ ಮೋದಿಯವರಿಗೆ ಸನ್ಮಾನ ಪತ್ರ, ಮಾತಾ ಗುಜ್ರಿ ಭಾವಚಿತ್ರವನ್ನು ಕೊಟ್ಟು ಸನ್ಮಾನಿಸಲಾಯಿತು. ಪಾಟ್ನಾದಲ್ಲಿರುವ ಸಿಖ್ಖರ ಅತ್ಯಂತ ಪವಿತ್ರ ಕ್ಷೇತ್ರಗಳ ಪೈಕಿ ಒಂದಿದೆ. ಬಿಹಾರದ ಪಾಟ್ನಾದಲ್ಲಿದೆ. 5 ತಖ್ತ್ ಅಂತ ಕರೀತಾರೆ. ಆ ತಖ್ತ್ಗಳಲ್ಲಿ ಇದು ಒಂದು. ಸಿಖ್ಖರ 10ನೇ ಧರ್ಮಗುರು ಗುರು ಗೋವಿಂದ ಸಿಂಗರ ಜನ್ಮಸ್ಥಳ. 18ನೇ ಶತಮಾನದಲ್ಲಿ ಮಹಾರಾಜ ರಣಜಿತ್ ಸಿಂಗ್ ಈ ಗುರುದ್ವಾರ ನಿರ್ಮಾಣ ಮಾಡಿದ್ದು. 1666 ಗುರು ಗೋವಿಂದ್ ಸಿಂಗ್ ಸಿಖ್ಖರ 10ನೇ ಧರ್ಮಗುರು ಇಲ್ಲಿ ಜನಿಸಿದ್ದು. ಆನಂದಪುರ ಸಾಹಿಬ್ಗೆ ಹೋಗೋದಕ್ಕಿಂತ ಮುಂಚೆ ಕೆಲವು ವರ್ಷ ಇಲ್ಲೇ ಇದ್ದರು. ಇದನ್ನು ತಾಕತ್ ಶ್ರೀ ಹರಿಮಂದಿರ್ ಜಿ ಪಾಟ್ನಾ ಸಾಹಿಬ್ ಗುರುದ್ವಾರ ಅಂತ ಕರೀತಾರೆ. ಇದನ್ನು ಹೊರತುಪಡಿಸಿ 4 ಬೇರೆ ಬೇರೆ ಸಮಾವೇಶಗಳಲ್ಲಿ ಭಾಗವಹಿಸಿದರು. ಗುರುದ್ವಾರಕ್ಕೆ ಬಂದಿದ್ದು ಬೆಳಗ್ಗೆ 8:45ಗೆ ಬಂದರು. 10:30 ಹಾಜಿಪುರ ಸಮಾವೇಶಕ್ಕೆ ಹೋದರು. ಮಧ್ಯಾಹ್ನ 12 ಗಂಟೆ ಮುಜಫರ್ನಗರ ಸಮಾವೇಶ. ಮಧ್ಯಾಹ್ನ 1:30 ಸಾರಣ ಸಮಾವೇಶ. ಅನೇಕ ವಿಷಯಗಳನ್ನು ಪ್ರಸ್ತಾಪಿಸಿದ್ರು. ಮತ್ತು ಲೀಡ್ ಕೊಡೋದಿಲ್ಲ, ಒಂದ್ಸಲ ನೋಡ್ಬಿಡಿ. आपका ये मोदी, ये आपका सेवक है, और सेवक भी मामूली नहीं है. ये 24/7 ऐसा सेवक है. और मैं तो कहता हूं, आपके सपने ही मेरा संकल्प है. और इसके लिए 24/7 फॉर 2047. बिहार में जहां जहां गया एक ही आवाज आ रही है, एक ही स्वर सुनाई दे रहा है. फिर एक बार फिर एक बार फिर एक बार भाइयों और बहनों, ये देश का चुनाव है. ये हिंदुस्तान का भविष्य तय करने का चुनाव है. ये चुनाव देश का नेतृत्व चुनने का चुनाव है. कौन है जिसके हाथों में
हम ये देश की बागडोर दें, इसका निर्णय करने का चुनाव है। देश कांग्रेस वाली कमजोर, डरपोक और अस्थिर सरकार बिल्कुल नहीं चाहता। 12:30 ಇದು ಮುಗಿಸಿ ವಾರಾಣಸಿಗೆ ಬಂದರು. ಸಂಜೆ 4:15 ವಾರಾಣಸಿ ಲ್ಯಾಂಡ್ ಆದರು. 4:50 ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಮುಂದೆ ಪಂಡಿತ್ ಮದನ್ ಮೋಹನ್ ಮಾಳವೀಯರ ಪ್ರತಿಮೆ ಇದೆ. ಆ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು. 5 ಗಂಟೆಗೆ ರೋಡ್ ಶೋ ಶುರುವಾಯಿತು. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಿಂದ ರೋಡ್ ಶೋ ಶುರುವಾಯಿತು. 5 ಕಿಲೋಮೀಟರ್ ರೋಡ್ ಶೋ ಇತ್ತು. 7:50 ರೋಡ್ ಶೋ ಮುಗೀತು. 8 ಗಂಟೆ ಕಾಶಿ ವಿಶ್ವನಾಥನ ಮಂದಿರಕ್ಕೆ ಬಂದರು ಪ್ರಧಾನಿ ನರೇಂದ್ರ ಮೋದಿ. ವಿಶ್ವನಾಥನಿಗೆ ಗರ್ಭಗುಡಿಯಲ್ಲಿ ವಿಶೇಷ ಪೂಜೆ. ಅದನ್ನು ಮುಗಿಸಿ BLW ಗೆಸ್ಟ್ ಹೌಸ್ನಲ್ಲಿ ಸ್ಟೇ ಮಾಡ್ತಾರೆ. ಇವತ್ತು ಬೆಳಗ್ಗೆ 11 ಗಂಟೆ ಕಾಲಭೈರವನಿಗೆ ವಿಶೇಷ ಪೂಜೆ ಸಲ್ಲಿಸ್ತಾರೆ. 11:40 ನರೇಂದ್ರ ಮೋದಿಯವರ ನಾಮಪತ್ರ ಸಲ್ಲಿಕೆ. 11:40 ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಿಂದ ಶುರುವಾಗಿ ಮಾಳವೀಯ ಚೌರ, ಸಂತ ರವಿದಾಸ್ ಗೇಟ್, ಅಸ್ಸಿ ಘಾಟ್, ಶಿವಾಲಾ ಘಾಟ್, ಸೋನಾರ್ಪುರ, ಜಂಗಂಬಾಡಿ, ಗೊಡೌಲಿಯಾ, ಅಲ್ಲಿಂದ ಕಾಶಿ ವಿಶ್ವನಾಥ ಧಾಮ ತನಕ ರೋಡ್ ಶೋ ಮಾಡೋದು. 8 ಗಂಟೆಗೆ ನಡೆದಂಥ ಪೂಜೆ ಇದು. ಸತತ 3ನೇ ಸಲ ಗೆಲುವು ಸಿಗಲಿ ಅಂತ ಪ್ರಾರ್ಥನೆ. 2014 ನರೇಂದ್ರ ಮೋದಿ ಮೊದಲನೇ ಸಲ ಕಾಶಿಯಿಂದ ಸ್ಪರ್ಧೆ ಮಾಡಿದ್ದು. ಆವಾಗ ಗುಜರಾತ್ನಲ್ಲೂ ಸ್ಪರ್ಧೆ ಮಾಡಿದ್ರು, ಇಲ್ಲೂ ಸ್ಪರ್ಧೆ ಮಾಡಿದ್ರು. 2 ಕಡೆ ಗೆದ್ದರು. ಗೆದ್ದ ನಂತರ ಗುಜರಾತ್ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟು ಗುಜರಾತ್ನ ವಡೋದರಾದಿಂದ ಸ್ಪರ್ಧೆ ಮಾಡಿದ್ರು. ಕಾಶಿಯಿಂದನೂ ಸ್ಪರ್ಧೆ ಮಾಡಿದ್ರು 2014ರಲ್ಲಿ. ಕಾಶಿಯನ್ನು ತಮಗೊಳಿಸ್ಕೊಂಡು ವಡೋದರಾಕ್ಕೆ ರಾಜೀನಾಮೆ ಕೊಟ್ಟರು. 2019ರಲ್ಲಿ ಕಾಶಿಯಿಂದ ಮಾತ್ರ ಸ್ಪರ್ಧೆ ಮಾಡಿದ್ರು. ಈ ಸಲನೂ ಕಾಶಿಯೊಂದರಿಂದಲೇ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಸಲ ಗೆದ್ದರೆ ಹ್ಯಾಟ್ರಿಕ್ ಗೆಲುವು, 3ನೇ ಸಲ ಗೆದ್ದಂಗೆ. ಬೆಳಗ್ಗೆ 11:40 ನಾಮಪತ್ರ ಸಲ್ಲಿಸ್ತಾರೆ. ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಗೆ ಮುಹೂರ್ತ ಇಟ್ಟುಕೊಟ್ಟಿದ್ರು ಗಣೇಶ್ವರ ಶಾಸ್ತ್ರಿ ದ್ರಾವಿಡ್ ಅಂತ. ಅವರೇ ನರೇಂದ್ರ ಮೋದಿಯವರ ನಾಮಪತ್ರ ಸಲ್ಲಿಕೆಗೂ ಮುಹೂರ್ತ ಇಟ್ಟುಕೊಟ್ಟಿದ್ದಾರೆ. ಇವತ್ತು ರಾತ್ರಿ 1:43 ನಾಳೆ ಮಧ್ಯಾಹ್ನ 3:10 ತನಕ ಪುಷ್ಯ ನಕ್ಷತ್ರ ಇರುತ್ತಂತೆ. ನರೇಂದ್ರ ಮೋದಿಯವರ ಜಾತಕಕ್ಕೆ ಹೋಲಿಕೆಯಾಗತ್ತೆ ಅಂತೇನೋ ಎಕ್ಸ್ಪ್ಲನೇಷನ್ ಅದಕ್ಕೆ. ಗಣೇಶ್ವರ ಶಾಸ್ತ್ರಿ ದ್ರಾವಿಡ ಅವರೇ ರಾಮ ಮಂದಿರ ಲೋಕಾರ್ಪಣೆಗೆ ಮುಹೂರ್ತ ಇಟ್ಕೊಟ್ಟಿತ್ತು. ಅವರ ನೇತೃತ್ವದಲ್ಲೇ ಲೋಕಾರ್ಪಣೆಯ ಕಾರ್ಯಕ್ರಮಗಳು ನಡೆದಿತ್ತು. ಆನಂದ ಯೋಗ ಅಂತ ಇರುತ್ತಂತೆ 11:40 ನರೇಂದ್ರ ಮೋದಿಯವರು ನಾಮಪತ್ರ ಸಲ್ಲಿಸುವಾಗ. ಅಭಿಜಿತ್ ಮುಹೂರ್ತ ಆನಂದ ಯೋಗ ಅಂತ ಒಳ್ಳೆಯದಾಗತ್ತೆ ಅಂತ ಬೇಸಿಕಲಿ ನಂಬಿಕೆ. ನಾಳೆ ನಾಮಪತ್ರ ಸಲ್ಲಿಸಿ ಮೋದಿ ಹೊರಡ್ತಾರೆ. ದಿಸ್ ಇಸ್ ಫಸ್ಟ್, ದಿಸ್ ಇಸ್ ಲಾಸ್ಟ್. ಇದು ಬಿಟ್ಟರೆ ಬೇರೆ ಪ್ರಚಾರ ಮಾಡೋದಿಲ್ಲ ಅವರು. ಇವತ್ತೇನು ರೋಡ್ ಶೋ ಮಾಡಿದ್ರಲ್ಲ ಅಷ್ಟೇ ಪ್ರಚಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.